ಎಲ್ಲ ಮಾಧ್ಯಮದ ಸ್ನೇಹಿತರೆ, ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲ ಕನ್ನಡದ ರಾಜ್ಯದ ಜನತೆಗೆ ನಾವು ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂದರೆ, ಈ ನಾಡಿನಲ್ಲಿ ಕನ್ನಡಿಗರಿಗೆ ನೆಲ ಜಲ ಭಾಷೆಗೆ ಧಕ್ಕೆ ಆದರೆ ಭಾಳ ಹೋರಾಟಗಳನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ಈ ಭಾಗದಲ್ಲಿ ಇಂಡಸ್ಟ್ರಿಯಲ್ಲಿ ಇರೋದು ಭಾಳ ಕನ್ನಡಿಗರಿಲ್ಲ. ಹಾಗಾಗಿ ನಾವು ಕನ್ನಡದ ಪಾಠವನ್ನು ಹೇಳೋ ಮುಖಾಂತರ, ಕನ್ನಡದ ಕೆಲಸವನ್ನು ಮಾಡೋ ಮುಖಾಂತರ ಈ ನಾಡಿನಲ್ಲಿ ಏನೋ ನಡೀತಾ ಇದೆ, ಏನಿಷ್ಟು ದೊಡ್ಡ ಹಬ್ಬ ನಡೀತಾ ಇದೆ ಅಂದರೆ, ಇಲ್ಲಿ ಕರ್ನಾಟಕ ರಕ್ಷಣೆ ಶಿವರಾಮೇಗೌಡರ ಬಣ ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಇಂಥ ಒಂದು ಹಬ್ಬವನ್ನು ಈ ಗಡಿನಾಡಿನಲ್ಲಿ ಹಮ್ಮಿಕೊಂಡಿರೋದು. ಉದ್ದೇಶ, ನಾವು ಈ ಕನ್ನಡ ನಾಡಲ್ಲಿ ಇದು ಗಡಿ, ಇದು ತೆಲುಗು ಮಾತಾಡ್ತಾರೆ, ತಮಿಳು ಮಾತಾಡ್ತಾರೆ, ಇಲ್ಲಿ ಈ ಹಬ್ಬದ ವಾತಾವರಣ ಯಾರಿಗೂ ಇಲ್ಲ. ಈ ಗಡಿನಾಡಲ್ಲಿ ತುಂಬ ಒಂದು ವಿಜೃಂಭಣೆಯಿಂದ ನಡೆಸಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇದರಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಯಾವುದಿಲ್ಲ, ಎಲ್ಲ ಒಂದೇ. ಇಲ್ಲಿ ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು. ಹಾಗಾಗಿ ಎಲ್ಲ ಹಿರಿಯ ಕಲಾವಿದರು ಮತ್ತು ಸಾಹಿತಿಗಳು ಒಂದಷ್ಟು ಭಾಳ ಒಂದು ಹಿತವಚನ ನುಡಿಯೋ ಮುಖಾಂತರ, ಕನ್ನಡದ ಕಹಳೆಯನ್ನು, ಕನ್ನಡದ ತೇರನ್ನು ಎಳೆಯೋ ಮುಖಾಂತರ ಕನ್ನಡ ನಾಡಲ್ಲಿ, ಈ ನಾಡಿನಲ್ಲಿ, ಅದು ಗಡಿನಾಡಿನಲ್ಲಿ ಒಂದು ಕನ್ನಡದ ಹಬ್ಬ ಮಾಡಬೇಕು ಅಂತೇಳಿ ನಾವು ಶಿವರಾಮೇಗೌಡರು ತೀರ್ಮಾನ ಮಾಡಿದ್ದೇವೆ. ಹಾಗಾಗಿ ಇದೊಂದು ಮೈಲಿಗಲ್ಲಾಗಿ ಎಲ್ಲ ಕನ್ನಡದ ಹಬ್ಬವನ್ನು ಇಡೀ ಜಿಲ್ಲೆಗೂ ಮಾಡಲಿ ಅಂತ ಹೇಳೋದೇ ನಮ್ಮ ಉದ್ದೇಶ. ಹಾಗಾಗಿ ಎಲ್ರಿಗೂ ಬರುವಂಥ ಏನು 5,000 to 10,000 ಜನಕ್ಕೆ ಊಟಿನ ವ್ಯವಸ್ಥೆ ಇರುತ್ತೆ, ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಯನ್ನು ಭಾಳ ಅದ್ದೂರಿಯಾಗಿ ಮಾಡಿದ್ದೇವೆ. ಆಮೇಲೆ ಇನ್ನೊಂದು ವಿಶೇಷ ಅಂದರೆ, ಈ ನಾಡಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಏನೋ ದಸರಾ ಖ್ಯಾತಿಯ, ಅಂದರೆ ಲೈಟಿಂಗ್ಸು ಭಾಳ ತುಂಬ ಚೆನ್ನಾಗಿರುತ್ತೆ, ನೋಡೋಕೆ ಅಲ್ಲಿ ಹೋಗ್ತಾ ಇರ್ತೀವಿ. ಹಾಗಾಗಿ ಆ ದಸರಾ ಲೈಟಿಂಗ್ ಹಾಕೋರೆ ನಮ್ಮ ಆನೇಕಲ್ಲಲ್ಲಿ ಬಂದು ಹಾಕ್ಕೊಂಡು ಹಬ್ಬದ ವಾತಾವರಣ ಮಾಡಿ, ಏನೋ ಹಬ್ಬ ಅಂದರೆ ಇದು ಕನ್ನಡದ ಹಬ್ಬ, ಏನು ಮಾಡ್ತಾವ್ರೆ ಅಂದರೆ ಇದು ಕನ್ನಡದ ಹಬ್ಬ, ನಾವು ಕನ್ನಡ ಕಲಿಬೇಕು, ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅನ್ನೋ ಒಂದು ಉದ್ದೇಶ ಈ ಕಾರ್ಯಕ್ರಮ. ಹೊರತು ಎಲ್ಲರೂ ಆನೇಕಲ್ಲಿನ ಜನತೆ ಮತ್ತು ರಾಜ್ಯದ ಜನತೆಗೆ ಮತ್ತು ಎಲ್ಲ ಹಿರಿಯ ನಾಗರಿಕರಿಗೆ ಮತ್ತು ಪ್ರತ್ಯೇಕವಾಗಿ ಏನು ನಮ್ಮ ಪಾಸ್ ಎಲ್ಲ ಮಾಡಿರ್ತೀವಿ, ಏನು ಒಂದು ನಮ್ಮ ಹೆಣ್ಣುಮಕ್ಕಳು ಪ್ರತ್ಯೇಕವಾಗಿ ಫ್ಯಾಮಿಲಿ ಪಾಸನ್ನು ಮಾಡ್ಕೊಂಡಿರ್ತೀವಿ. ಯಾವುದೇ ಗೊಂದಲ ಆಗದಿದ್ದಂಗೆ ನಾವು ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿರ್ತೀವಿ. VIP ಪಾಸು ಮತ್ತು ಪಾಸ್ಗಳೆಲ್ಲ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದೇವೆ. ಹಾಗಾಗಿ ನಮ್ಮ ತಾಲೂಕಿನ ಜನತೆ ಈ ಕನ್ನಡದ ಹಬ್ಬದಲ್ಲಿ ಭಾಗಿಯಾಗಿ ನೀವು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ತೇನೆ. ನಮಸ್ಕಾರ.